ನೀನು ನನ್ನ ಹೇಟ್ ಮಾಡ್ತಾ ಇದ್ದ ಟೈಮಲ್ಲೇ ನಾನೇನು ಕತೆ ಕಟ್ಟದೆ ಸುಳ್ಳು ಹೇಳ್ತಾ ಇದ್ದವನು. ಇವಾಗ ನಿನ್ನನ್ನು ಲವ್ ಮಾಡ್ತಾ ಇದೆಯಾ? ಇವಾಗ ನಾನು ಯಾಕೆ ಸುಳ್ಳು ಹೇಳಿ ನನ್ನ ಪ್ರೀತಿನ ಹಾಳು ಮಾಡ್ಕೊಳ್ಳಿ? ನಾನ್ ನಿನ್ನನ್ನು ಲವ್ ಮಾಡೋದಾ? ಸಾಧ್ಯನೇ ಇಲ್ಲ. ನಾವಿಬ್ರು ವಿಚ್ಛೇದನ ತಗೊಳ್ಳೋದಕ್ಕೆ ಒಟ್ಟಿಗೆ ಸಹಿ ಹಾಕಿದೀವಿ. ನಾನು ಹೇಳ್ತಾ ಇರೋದು ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಏನ್ ಮಾಡ್ತಿದ್ಯಾ ತ್ರಿಶೂಲ್? ಪ್ರೂಫ್ ಕೇಳಿದಿಲ್ಲ, ನೋಡುವಂತೆ ಕೂತ್ಕೋ ಬಾ. ಶಿವಾನಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಬಟನ್ ಹೊತ್ತು ಎಲ್ಲ ನಿಂಗೆ ಗೊತ್ತಾಗುತ್ತೆ. ಶಿವಾನಿ, ಪ್ರಸಾದ ತಗೋ, ನಾನೇ ಮುಡಿಸ್ತೀನಿ. ಹೊಲ್ಡನ್ ಇದು ದೇವಸ್ಥಾನ ಕಣೋ, ಹುಷಾರು. ಇಬ್ರು ಹನಿಮೂನ್ ಮೂಡಿಂದ ಆಚೆ ಬಂದಿಲ್ಲ ಅನ್ಸುತ್ತೆ. ತ್ರಿಶೂಲ್, ಶಿವಾನಿ ಹಣೆ ಕುಂಕುಮ ಇಟ್ಟಾಗ್ಲೇ ಗೊತ್ತಾಯ್ತು ದಿಗ್ವಿಜಯ ಇವರಿಬ್ರು ಆಚೆ ಕಳಿಸಿದ ಉದ್ದೇಶ ಈಡೇರ್ತು ಅಂತ. ಇಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನು ತ್ರಿಶೂಲ್ನ ಹನಿಮೂನ್ ನೆಪ ಮಾಡ್ಕೊಂಡು ನಾಗವನ್ನ ಕರ್ಕೊಂಡು ಹೊರಟಿದ್ದೆ ಅಲ್ವಾ? ಅದ್ಯಾವಾಗ ಇಲ್ಲಿಗೆ ಬಂದೆ? ಎಲ್ಲ ಗೊಂದಲಮಯವಾಗಿದೆ. ತ್ರಿಶೂಲ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಆಮೇಲೆ ಮಾತಾಡೋಣ ಶಿವಾನಿ. ಇಲ್ಲ, ಈಗಲೇ ಮಾತಾಡ್ಬೇಕು, ಬಾ. ಹೇಳ್ ಶಿವಾನಿ, ಏನಾಯ್ತು? ಅದನ್ನ ನೀನ್ ಹೇಳ್ಬೇಕು. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ನಾವಿಬ್ರು ನಾಗವನಕ್ಕೆ ಹೋಗ್ಬೇಕು ಅಂತ ತಾನೇ ಹೊರಟಿದ್ದು. ನಾಗವನಕ್ಕ? ಮನೆಯವರು ಹನಿಮೂನ್ಗೆ ಹೋಗ್ಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಕೊಂಡೆ. ಯಾಕೆಂದ್ರೆ ನಾನು ಅಲ್ಲೋಗಿ ಹೋಗ್ಬೇಕಾಗಿತ್ತು. ಆದ್ರೆ ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ಮನೆಯವರೆಲ್ಲ ಯಾವಾಗ ಬಂದ್ರು? ಶಿವಾನಿ, ನೀನ್ ತಮಾಷೆ ಮಾಡ್ತಾ ಇದೀಯ ನೀನು? ನಾವು ನಾಗವನಕ್ಕೆ ಹೋಗ್ಬಿಟ್ಟೆ ಅಲ್ವಾ ಇಲ್ಲಿ ಬಂದಿದ್ದು? ನಾವ್ ನಾಗವನಕ್ಕೆ ಹೋಗಿದ್ವಾ? ಸುಳ್ಳು ಹೇಳ್ಬೇಡ ತ್ರಿಶೂಲ್. ನಾನ್ ಯಾಕೆ ಸುಳ್ಳು ಹೇಳಿ ಶಿವಾನಿ? ನಾನ್ ನಿಜಾನೇ ಹೇಳ್ತಾ ಇರೋದು. ನಿನ್ಗೇನ್ ಗೊತ್ತಿಲ್ವಾ? ಓ, 3 ದಿನ ಟ್ರಿಪ್ ಸಾಲಿಲ್ಲ ಅಂತ ಮತ್ತೆ ಹೋಗೋ ಪ್ಲಾನಾ? ಏನು ಮೇಡಮ್ಗೆ ಲವ್ ಜಾಸ್ತಿ ಆಗಿರೋ ಹಾಗಿದೆ? ಇವ್ನ್ ಏನ್ ಹೇಳ್ತಾ ಇದ್ದಾನೆ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನಾವ್ ಯಾವಾಗ ನಾಗವನಕ್ಕೆ ಹೋಗಿದ್ವಿ? ನನಗೆ ಯಾಕೆ ನೆನಪಾಗ್ತಿಲ್ಲ? ತ್ರಿಶೂಲ್, ನಾವಲ್ಲಿಗೆ ಹೋಗಿಲ್ಲ. ನೀ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ಯಾ? ನಾನಾ? ಹಲೋ, 3 ದಿನ ಅಲ್ಲಿ ಮಾತಾಡಿದ್ ಸಾಕಾಗಿಲ್ಲ ಅಂತ ಇಲ್ಲಿ ಬಂದ್ ಕಂಟಿನ್ಯೂ ಮಾಡ್ತಿದ್ದೀರಾ? ರೀಸನ್ ಬೇಡ, ಮನೆಗೆ ಹೋಗ್ಬೇಕು, ಬಂದ್ ಅಲ್ಲೇ ಮಾತಾಡಿ. ಸರಿ, ನೀವು ಹೋಗಿರಿ ಅತ್ತೆ, ನಾನು ಬರ್ತೀನಿ. ಪರವಾಗಿಲ್ಲ, ಬನ್ನಿ. ಸಾವಿನ ಸುದ್ದಿ ತರ್ತೀನಿ ಅಂತ ಹೋದವರು ಬರಿಗೈಯಲ್ಲಿ ಬರ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ. ನನಗೆ ಹೇಗೆ ಗೊತ್ತಾಯ್ತು ಅಂತ? ನೀನಲ್ಲಿ ಗೆದ್ದಿದ್ರೆ ನನಗಿಲ್ಲಿ ಸೂಚನೆ ಸಿಕ್ಕಿರೋದು. ಯಾಕೆ ಹೀಗೆ ಮಾಡಿದೆ ದಿಗ್ವಿಜಯ? ಬಾಬಾ, ಅಲ್ಲಿ ನಡೆದಿದ್ದೇ ಬೇರೆ. ನಾವು ಆ ಇಚ್ಛಾಧಾರಿ ನಾಗಗಳಿರೋ ಜಾಗಕ್ಕೆ ಹೋಗುವಾಗ ಮಧ್ಯದಲ್ಲಿ ಗರುಡಗಳು ನಮ್ಮನ್ನ ಅಟ್ಯಾಕ್ ಮಾಡಿದ್ವು. ನಾವು ಅವ್ರನ್ನ ಸೋಲಿಸಿ ಆ ಇಚ್ಛಾಧಾರಿ ನಾಗಗಳಿರೋ ಜಾಗಕ್ಕೆ ಹೋಗುವಷ್ಟರಲ್ಲಿ ಅವು ಪ್ರಜ್ಞೆ ತಪ್ಪಿದ್ದಿದ್ವು. ಇನ್ನೂ ಸುಲಭವಾಗಿತ್ತಲ್ಲ, ಮತ್ತೆ ಯಾಕೆ ಸಂಹಾರ ಮಾಡಲಿಲ್ಲ? ನಾನು ಕೊಟ್ಟ ಚೂರ್ಣ ಕೆಲಸ ಮಾಡಲಿಲ್ಲ. ಸುಲಭವಾಗಿರ್ಲಿಲ್ಲ ಬಾಬಾ. ಅಲ್ಲಿ ನೋಡಿದ್ಮೇಲೆ ಸ್ವಲ್ಪ ಕಷ್ಟನೇ ಆಯ್ತು. ಅಂತದ್ದೇನಾಯ್ತು? ಯಾವುದೋ ದುಗುಡ ನಿನ್ನನ್ನ ಕಾಡ್ತಾ ಇರೋ ಹಾಗಿದೆ. ಬಾಬಾ, ಆ ಇಚ್ಛಾಧಾರಿ ನಾಗಗಳು ಯಜಮಾನ್ರು ಮಗ ಮತ್ತೆ ಸೊಸೆ ರೂಪದಲ್ಲಿದ್ರು. ಅವರಿಬ್ಬರನ್ನ ನೋಡಿ ಯಜಮಾನ್ರಿಗೆ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋತಿಲ್ಲ. ಮಗ ಮತ್ತು ಸೊಸೆ ರೂಪದಲ್ಲ? ಹೌದು ಬಾಬಾ.
ಒಂದು ಕ್ಷಣ ನನಗೆ ದಿಗ್ಭ್ರಮೆನೇ ಆಗೋಯ್ತು. ಆದಿಶೇಷನ್ ರೂಪದಲ್ಲಿ ತ್ರಿಶೂಲ್ ಇದ್ರೆ, ನಾಗಿಣಿ ರೂಪದಲ್ಲಿ ಶಿವಾನಿ ಇದ್ಲು. ನನ್ನ ಮನಸ್ಸೇ ಒಡೆದೋಯ್ತು. ಆದರೂ ಗಟ್ಟಿ ಮನಸ್ಸು ಮಾಡಿ ಅವ್ರನ್ನ ಶೂಟ್ ಮಾಡಿದೆ. ಆದರೆ ಅವರು ಬೂದಿಯಾಗಿ ಹಾರೋದ್ರು. ಬದುಕಿದಾರ ಸತ್ತಿದಾರ ಒಂದು ಗೊತ್ತಿಲ್ಲ. ಅವರಿಬ್ರು ಸತ್ತಿಲ್ಲ. ನನಗೊಂದು ಅರ್ಥ ಆಗ್ತಾ ಇಲ್ಲ ಬಾಬಾ. ಆ ಇಚ್ಛಾಧಾರಿ ನಾಗ ತ್ರಿಶೂಲ್ ರೂಪದಲ್ಲಿ ಯಾಕೆ ಕಾಣಿಸ್ಕೋತು? ಅದು ನಿಜನಾ ಸುಳ್ಳ? ದಿಗ್ವಿಜಯ, ನಿನ್ನ ಮನಸ್ಸು ಏನೆಂಬುದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಯಾರ ರೂಪದಲ್ಲಿ ಬಂದರೆ ನೀನು ಕರಗೋಗ್ತೀಯ ಅಂತ ತಿಳಿದು ಅವರ ರೂಪದಲ್ಲೇ ಬಂದಿರೋ ಸಾಧ್ಯತೆ ಇದೆ. ಬಾಬಾ, ಮುಂದೇನ್ ಮಾಡೋದು? ಸಿಕ್ಕಿರುವ ಸುವರ್ಣಾವಕಾಶವನ್ನು ನೀವು ಕಳೆದುಕೊಂಡಿದ್ದೀರಾ. ಮತ್ತೆ ಅವರನ್ನು ಎದುರಿಸಿ ಅವರನ್ನು ಸಂಹಾರ ಮಾಡಬೇಕೆಂದ್ರೆ ಆ ಸಮಯಕ್ಕಾಗಿ ನೀವು ಕಾಯಬೇಕು. ನಿಮಗೆ ತಿಳಿಸುತ್ತೇನೆ, ಅಲ್ಲಿಯವರೆಗೂ ದುಡುಕಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಎಚ್ಚರದಿಂದ. ಅಲ್ಲೇ ನಿಂತ್ಕೊಳ್ಳಿ. ಯಾರು ನೀವು? ಯಾರು ನಿಮ್ಮನ್ನು ಬರಕ್ ಹೇಳಿದ್ದು? ಗಾಬರಿ ಆಯ್ತಾ? ಗಂಡ ಹೆಂಡತಿ ಹೊರಗಡೆ ಸುತ್ತಾಡ್ಕೊಂಡು ಬಂದಿದ್ದೀರಾ. ಎಲ್ಲರ ದೃಷ್ಟಿ ತಾಗಿರುತ್ತೆ. ಅದಕ್ಕೆ ನಿಮ್ಮಿಬ್ಬರಿಗೂ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗಡೆ ಕರ್ಕೊಳ್ಬೇಕು. ದಮಯಂತಿ, ತನಿಷಾ, ಆರತಿ ತಗೊಂಡು ಬಂದ್ರೆ. ಬಲ್ಗಾಲಿಟ್ಟು ಒಳಗ್ ಬನ್ನಿ. ಸುಜಾತ, ಇಬ್ರಿಗೂ ಬಿಸಿ ಬಿಸಿ ಕಾಫಿ ಕೊಡಮ್ಮ. ಅಯ್ಯಯ್ಯಯ್ಯಯ್ಯೋ, ಈಗ ತಾನೇ ಹನಿಮೂನ್ ಮುಗಿಸ್ಕೊಂಬಂದಿದ್ದಾರೆ, ಕಾಫಿ ಯಾಕೆ? ಜ್ಯೂಸ್ ಕೊಡಮ್ಮ, ದಣಿ ಬಾರುತ್ತೆ. ರೀ, ಅಲ್ಲ ಕಣೆ, ಜರ್ನಿ ಮಾಡ್ಕೊಂಡ್ ಬಂದಿದ್ದಾರಲ್ಲ, ಸುಸ್ತಾಗಿರ್ತಾರೆ, ಅದಕ್ಕೆ ಹೇಳ್ದೆ ಅಷ್ಟೇ. ಬ್ರೋ, ಅವಾಗಿಂದ ನೋಡ್ತೇನೆ ಇದ್ದೀನಿ, ಅಕ್ಕಿಗೆ ಹಿಡ್ಕೊಂಡು ಹಾಗೆ ಇದೆಯಲ್ಲ. ಇದು ಇವಾಗ್ಲಿಂದ ಅಲ್ಲ, ದೇವಸ್ಥಾನದಿಂದನೂ ಕಂಟಿನ್ಯೂ ಆಗ್ತಾನೆ ಇದೆ. ಶಿವಾನಿ ಕೈ ಬಿಡೋದಕ್ಕೆ ರಾಯರಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಹನಿಮೂನ್ ಮುಗಿತಪ್ಪ, ಆ ಮೂಡಿಂದ ಹೊರಗ್ ಬಾ. ಬ್ರೋ, ಅದಕ್ಕೆ ಹೇಳಿದ್ಮೇಲೆ ಅದಕ್ಕೆ ಕೈ ಬಿಟ್ಟಿರೋದು. ಓಹೋ, ಹೆಂಡತಿ ಮಾತು ಕೇಳಕ್ ಶುರು ಮಾಡ್ಬಿಟ್ಯಾ? ಇನ್ ಮುಂದೆ ನಮ್ಮ ಮಾತೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಾಗೆಲ್ಲ ಏನಿಲ್ಲಮ್ಮ, ಎಲ್ರ ಮಾತು ಕೇಳ್ತೀನಿ. ನನ್ನ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದ್ ಮಾಡ್ತೀನಿ. ನಾನು ಶಿವಾನಿ ಕೈ ಹಿಡ್ಕೊಂಡಿರ್ಬೇಕು ಅನ್ನೋದು ಅವಳ ಬಯಕೆ. ಹೆಂಡತಿ ಬಯಕೆ ಈಡೇರಿಸೋದು ಗಂಡನ ಆದ್ಯತೆ. ಅದಕ್ಕೆ ಅಬಾಬಾಬಾಬಾಬಾ, ಹನಿಮೂನ್ಗೆ ಹೋಗಿ ಉದ್ದ ಡೈಲಾಗ್ ಹೇಳೋ ಕಲ್ತ್ಕೊಂಡ್ಬಿಡ್ತೀಯಾ? ಇದಕ್ಕೂ ಟೈಮ್ ಇತ್ತೇನಪ್ಪ ಅಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ತ್ರಿಶೂಲ್ದು ತುಂಬಾ ಅತಿ ಆಯ್ತು. ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ತಾ ಇದ್ದಾನಲ್ಲ. ಬ್ರೋ, ಅದಕ್ಕೆ ಏನೇನ್ ಕೊಡ್ಸಿದ್ರಿ? ನಾನು ಹೂ ಕೊಡಿಸ್ದೆ, ಬಳೆ ಕೊಡಿಸ್ದೆ. ಈ ತರ ಸುಳ್ಳು ಬೇರೆ ಹೇಳ್ತಿದ್ದಾನೆ. ಎಲ್ರು ಮುಂದೆ ಬೇಡ, ರೂಮಿಗೆ ಬರ್ಲಿ, ಮಾಡ್ತೀನಿ ಅವ್ನಿಗೆ. ಹೂ ಬಳೆ ಒಂದ್ ಗಿಫ್ಟಾ? ಇಷ್ಟೇನಾ ಕೊಡ್ಸಿದ್ದೋ? ಬೇರೆ ಏನು ಕೊಡ್ಸಿಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಹೃದಯ ತುಂಬಾ ಪ್ರೀತಿ ಕೊಟ್ಟಿದ್ದೀನಲ್ವಾ. ಓ, ಸಾಕು, ಎಲ್ರೂ ಸೇರಿ ಅವನ್ನ ರೇಗಿಸ್ಬೇಡಿ. ಹೋಗಿ ಇಬ್ರು ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡೀರಿ. ಹೆಲೋ ಮಿಸಸ್ ಶಿವಾನಿ ತ್ರಿಶೂಲ್ ಅವರೇ, ಏನ್ ಕರೆದಿದ್ದು? ಹೆಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಕರೆದಿದ್ದು?
ನೀನ್ ನಾಟಕ ಮಾಡಿದ್ರಲ್ಲಿ ನಿಸ್ಸೀಮ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗೇನು ಅದನ್ನ ಮನೆಯವ್ರ ಮುಂದೆ ಪ್ರದರ್ಶನ ಮಾಡಿ ಪ್ರಶಸ್ತಿ ಪಡ್ಕೋಬೇಕು ಅಂತಿದ್ಯಾ? ನಾಟಕನ ನಾನಾ? ಏನ್ ಹೇಳ್ತಿದ್ದೆ ಶಿವಾನಿ? ಮನೆಯವ್ರ ಮುಂದೆ ನಾನು ಏನು ಮಾತಾಡೋದಿಲ್ಲ ಅನ್ನೋದನ್ನ ಬಳಸ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಅಲ್ವಾ? ಯಾಕೋ ಸ್ಕ್ರೀನ್ ಪ್ಲೇ ಮಿಸ್ ಹೊಡಿತಾ ಇದೆಯಲ್ಲ. ಏನಾಯ್ತು ಶಿವಾನಿ? ಯಾಕೆ ಅವ್ರ ಮುಂದೆ ಹಾಗೆಲ್ಲ ಮಾತಾಡ್ಬೇಕಾಗಿತ್ತು? ನಾನ್ ನಿನ್ನನ್ ಬಯಸಿದ್ನ? ನೀನ್ ಬೇಕು ಅನ್ನ ಯಾವಾಗ್ಲೂ ನನ್ ಕೈ ಹಿಡ್ಕೊಂಡಿರೋ ಅಂತ ಹೇಳಿದ್ನ? ಎಕ್ಸಾಕ್ಟ್ಲಿ ಹಿಂಗೆ ಹೇಳಿದೆ ಶಿವಾನಿ. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇದ್ರೆ ನಿಂಗೆ ತುಂಬಾ ಧೈರ್ಯ ಅಂತ ಹೇಳಿದೆ. ಮತ್ತೆ ನಾನು ನಿನ್ನ ಕೈ ಹಿಡ್ಕೊಂಡಿದ್ರೆ ನಿನ್ಗೊಂಥರ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ ಅಂತ ನೀ ಯಾರು ಹೇಳಿದೆ ಶಿವಾನಿ? ಓ ಹೌದಾ? ನಾನ್ ಹಾಗೆಲ್ಲ ಮಾತಾಡಿದ್ನ? ನೀನ್ ಹೇಳೋದನ್ನ ಮನೆಯವ್ರು ನಂಬ್ತಾರೆ ಅಂತ ನನ್ನನ್ನು ನಂಬ್ಸೋದಕ್ ಬರ್ಬೇಡ ತ್ರಿಶೂಲ್. ನಾನು ಯಾರು ನಂಬಿಸೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ಸತ್ಯನೇ. ಸತ್ಯ ಅಲ್ಲ, ಕತೆ ಕಟ್ತಾ ಇದ್ಯಾ. ಶಿವಾನಿ, ಕತೆ ಯಾಕೆ ಕಟ್ಲಿ? ನೀನು ನನ್ನ ಹೇಟ್ ಮಾಡ್ತಾ ಇದ್ದ ಟೈಮಲ್ಲೇ ನಾನೇನು ಕತೆ ಕಟ್ಟದೆ ಸುಳ್ಳು ಹೇಳ್ತಾ ಇದ್ದವನು. ಇವಾಗ ನಿನ್ನ ಲವ್ ಮಾಡ್ತಾ ಇದ್ಯಾ. ಇವಾಗ ನಾನು ಯಾಕೆ ಸುಳ್ಳು ಹೇಳಿ ನನ್ನ ಪ್ರೀತಿನ ಹಾಳು ಮಾಡ್ಕೊಳ್ಳಿ? ನಾನ್ ನಿನ್ನನ್ ಲವ್ ಮಾಡೋದಾ? ಸಾಧ್ಯನೇ ಇಲ್ಲ. ನಾವಿಬ್ರು ವಿಚ್ಛೇದನ ತಗೊಳ್ಳೋದಕ್ಕೆ ಒಟ್ಟಿಗೆ ಸಹಿ ಹಾಕಿದೀವಿ, ನೆನ್ಪಿದೆ ತಾನೆ? ಆ ವಿಚ್ಛೇದನ ಪತ್ರಕ್ಕೆ ತಿಲಾಂಜಲಿ ಬಿದ್ದಿದೆ ಅನ್ನೋ ವಿಷಯ ಅಪ್ಪ ಹೇಳಿದ್ರು, ಮರ್ತೋಯ್ತಾ ಶಿವಾನಿ? ಅಂದ್ರೆ ನೀನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ನನ್ನನ್ನ ಯಾಮರ್ಸ್ತಿದ್ಯಾ ಅಲ್ವಾ? ನನಗ್ ಗೊತ್ತಿತ್ತು ಏನಾದ್ರೂ ಈ ತರದೊಂದು ಖ್ಯಾತೆ ತೆಗಿತೀಯ ಅಂತ. ಆದ್ರೆ ಈ ಸತಿ ನಾನು ಅಷ್ಟು ಈಸಿಯಾಗಿ ಯಾಮಾರೋದಿಲ್ಲ. ನಾನು ಎಲ್ಲದರಲ್ಲೂ ರೆಡಿ ಆಗಿದ್ದೀನಿ. ಅಂದ್ರೆ ನಾನು ಹೇಳ್ತಾ ಇರೋದು ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಏನದು? ಜಸ್ಟ್ ವೇಟ್ ಅಂಡ್ ವಾಚ್. ಏನ್ ಮಾಡ್ತಿದ್ಯಾ ತ್ರಿಶೂಲ್? ಬಾ ಕೂತ್ಕೋ ಶಿವಾನಿ. ಪ್ರೂಫ್ ಕೇಳಿದ್ಯಲ್ಲ, ನೋಡುವಂತೆ ಕೂತ್ಕೋ ಬಾ. ಶಿವಾನಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಬಟನ್ ಹೊತ್ತು ಎಲ್ಲ ನಿಂಗೆ ಗೊತ್ತಾಗುತ್ತೆ. ಹೆಂಡತಿ ಜೊತೆ ಫೋಟೋ ತೆಗೆಸ್ಕೋಬೇಕಾರೆ ಇಷ್ಟೊಂದು ದೂರ ನಿಂತ್ಕೋತಾರ? ಹತ್ರ ನಿಂತ್ಕೊಂಡು ಹೆಂಡತಿ ಹೆಡಿಯ ಮೇಲೆ ಕೈ ಹಾಕಿ ಇನ್ನೊಂದ್ ಸ್ವಲ್ಪ ಸ್ಮೈಲ್ ಮಾಡು. ಹೇಳಿ ತ್ರಿಶೂಲ್, ನಿನ್ ಮನ್ಸಲ್ಲಿ ಏನಾಗ್ತಿದೆ? ಈ ಜಾಗನ ನೀನ್ ಮೊದ್ಲೇ ನೋಡಿದ್ಯಾ? ನೆನ್ಪಿದ್ಯಾ? ಹೇಳಿ ತ್ರಿಶೂಲ್. ತ್ರಿಶೂಲ್, ಪರಮೇಶ್ವರನ ಕೈ ಮುಗ್ದು ನಿನ್ ಮನ್ಸಲ್ಲಿರೋದನ್ನ ಕೇಳ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಯಾಕೆ ಹಿಂಗ್ ಆಡ್ತಾ ಇದೀಯ ಶಿವಾನಿ ನೀನು? ಈ ಕ್ಷಣ ಇದ್ದಂಗೆ ಮರು ಕ್ಷಣ ಇರೋದಿಲ್ಲ. ನನಗೇನೆ ಸುಳ್ಳು ಹೇಳ್ತಾ ಇದೀನಿ ಅಂತ ಅನ್ಬಿಟ್ಟಿಯಲ್ಲ. ಛೇ, ಯಾಕೆ ಹಿಂಗ್ ಆಗ್ತಾ ಇದೆ? ಓ, ನೀನ್ ಬಂದ್ಯಾ? ನೋಡು ನಿಮ್ ಯಜಮಾನಿ ಸುಂದ್ರಿನ. ನಾನ್ ಹೇಳ್ತಾ ಇರೋದಲ್ಲ ಸುಳ್ಳಂತೆ ಅಲ್ಲ ತಾನೆ? ಮತ್ತೆ ನೀನೇ ನೋಡ್ದೆ ಅಲ್ವಾ ನಾನು ಅವಳು ಜೊತೆಗಿದ್ದು ಎಲ್ಲ ಕಡೆ ಸುತ್ತಾಡ್ತಾ ಇದ್ದಿದ್ದು? ನಿಜ ತಾನೆ ಅಲ್ವಾ? ಜಾಣೆ. ನೋಡು, ನಿನಗ್ ಗೊತ್ತಾಗೋದು ನಿಮ್ ಯಜಮಾನಿ ಸುಂದರಿ ಗೊತ್ತಾಗೋದಿಲ್ಲ. ಏನ್ ಮಾಡ್ಲಿ ನಾನು? ಹೆದ್ರು ಬೇಡ, ನಾನು ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ಯಾ?
ನಿನ್ನ ಯಜಮಾನಿ ಸುಂದ್ರಿನೂ ಹೀಗೆ ನನ್ನ ಜೊತೆಗಿರ್ತಾಳಲ್ವಾ? ಐ ಸುಂದ್ರಿ, ಅವಳು ನನ್ನನ್ನು ಪ್ರೀತಿಸೋ ಹಾಗೆ ಮಾಡು ಪ್ಲೀಸ್. ಇದು ನಿನ್ನಿಂದ ಸಾಧ್ಯನಾ? ನೋಡು, ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಅವಳು ನನ್ನನ್ನು ಪ್ರೀತಿಸೋ ಹಾಗೆ ಮಾಡು. ಇಲ್ಲ ಅಂತಂದ್ರೆ ಅವಳನ್ನ ಇನ್ನೊಂದ್ಸತಿ ಹನಿಮೂನ್ಗೆ ಎತ್ತಾಕೊಂಡು ಹೋಗ್ಬಿಡ್ತೀನಿ. ಹಾಯ್ ಬ್ರೋ. ಏನಿದು ತಲೆ ಮರೆಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಛೇ 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 ಛೇ, ಹೀಗಾಗ್ಬಾರ್ದಾಗಿತ್ತು. ಡೇಟ್ ಬಾರ್ ಆಯ್ತು, ಡಿನ್ನರು ವರ್ಕೌಟ್ ಆಗ್ಲಿಲ್ಲ, ಡೈವರ್ಸು ಡಿಸ್ಮಿಸ್ ಆಗೋಯ್ತು. ಪಾಪ ಬ್ರೋ, ನನ್ನ ಶಿವ ನಿನ್ನ ದೂರ ಮಾಡೋದಕ್ಕೆ ನೀನ್ ಏನ್ ಮಾಡಿದ್ರು ಏನು ವರ್ಕೌಟ್ ಆಗ್ತಾ ಇಲ್ಲ ಅಲ್ವಾ? ನಮ್ ಹನಿಮೂನ್ ಅಂತೂ ಸೂಪರ್ ಸಕ್ಸಸ್. ಫೋಟೋಸ್ ಎಲ್ಲ ತಕೊಂಡಿದೀವಿ. ಫೋಟೋಸ್ ನೋಡ್ತೀಯಾ? ನೋಡು ಬೈಲಿ. ಯಾಕೆ, ಏನಾಯ್ತು? ಡೋಂಟ್ ವರಿ ಮಾಡ್ಕೋಬೇಡ, ಬರೋಲ್ಲ. ಈ ಫೋಟೋಸ್ ಎಲ್ಲ ನಿಂಗೆ ವಾಟ್ಸಪ್ ಮಾಡ್ತೀನಿ, ಆಮೇಲೆ ಮನೆಗೆ ಹೋದ್ಮೇಲೆ ನೋಡ್ಕೊ, ಓಕೆನಾ? ಹಲೋ, ಒಂದ್ ನಿಮಿಷ. ಬೇರೆಯವ್ರಿಗೆ ಉರ್ಸೋ ಕ್ಯಾರೆಕ್ಟರ್ ನಮ್ದಲ್ಲ, ಆದ್ರೆ ನಮಗ್ ಉರ್ಸಕ್ ಬಂದ್ರೆ ಸುಮ್ಮನೆ ಬಿಡಲ್ಲ. ದಮಯಂತಿ, ಏನ್ರಿ ಇದು ಈಗ ಬರ್ತಾ ಇದ್ದೀರಾ? ದೇವಸ್ಥಾನದಲ್ಲಿ ನಾವೆಲ್ಲ ಕಾಯ್ತಾ ಇದ್ವಿ, ಯಾಕೆ ಬಂದಿಲ್ಲ? ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಆ ವಿಷಯ ಬಿಡಿ. ತ್ರಿಶೂಲ್ ಶಿವಾನಿಯಲ್ಲಿ ಕರೀರಿ ಅವ್ರನ್ನ. ತ್ರಿಶೂಲ್, ಶಿವಾನಿ, ಬಾವಾಜಿ ಕರಿತೀಯಾರೆ. ಮೋಸದಿಂದ ನನ್ನನ್ನು ಕೊಂದು ನಾಗಮಣಿಯನ್ನು ಅಪಹರಿಸಿ ಭೂಲೋಕಕ್ಕೆ ತಂದ್ರಲ್ಲ, ಅದೇ ಆದಿಶೇಷನೇ ಈ ತ್ರಿಶೂಲ್. ಅಪ್ಪ, ಆಶೀರ್ವಾದ ಮಾಡಿ. ಯಜಮಾನ್ರೆ, ಬಾವಾಜಿ ತ್ರಿಶೂಲ್ ಕಿವಿಲಿ ಏನೋ ಹೇಳ್ತಾ ಇದಾರೆ. ಓ, ಹನಿಮೂನ್ ಮುಗೀತು, ಮೊಮ್ಮಗುನ ಯಾವಾಗ ಕೊಡ್ತೀಯ ಅಂತ ಕೇಳ್ತಿದ್ದೀರಾ ಬಾವಾಜಿ? ಯಾಕಪ್ಪ ಒಂಥರ ಇದ್ದೀರಾ? ಮುಖದಲ್ಲಿ ನಗುನೇ ಇಲ್ಲ. ಏನಿಲ್ಲ ಕಣ, ಅದು ನೀವಿಬ್ರು ಹನಿಮೂನ್ಗೆ ಅಂತ ಹೋದಾಗಿಂದ ಯಾಕೋ ಮನ್ಸು ಒಂಥರ ನೆಮ್ಮದಿನೇ ಇಲ್ಲ. ನಮ್ಮನ್ನು ಕಳಿಸಿದ್ ನೀವೇ ಅಲ್ವೇನಪ್ಪ? ಕಳಿಸಿದ್ದೇನೋ ನಾನೇ. ಸರಿ, ಅದು ಬೇರೆ ಬಿಡು. ಈ ಮಧ್ಯದಲ್ಲಿ ಅವನು ಆ ಲಾಯರ್ ಕೃಷ್ಣಮೂರ್ತಿ ಬೇರೆ ಡೈವರ್ಸು ಅಂತ ತಲೆಗೆ ಹುಳ ಬಿಟ್ಬಿಟ್ಟ. ಹುಡುಗಾಟಿಕೆ ಬುದ್ಧಿ ಕಂಡ್ರ ನಿಮಗೆ? ಹೌದು, ಅದು ಸುಳ್ಳು ಅಲ್ವಾ? ಹೌದಮ್ಮ, ಸುಳ್ಳು. ಅದಕ್ಕೆ ನೀವು ವಿಡಿಯೋ ಕಾಲ್ ಮಾತಾಡಿರೋದು ಅಮ್ಮ ರೆಕಾರ್ಡ್ ಮಾಡಿದ್ದಾರೆ, ನೋಡ್ತೀರಾ? ಇದೆಲ್ಲ ಯಾವಾಗಾಯ್ತು? ನನಗೊಂದು ನೆನಪೇ ಇಲ್ವಲ್ಲ. ತ್ರಿಶೂಲ್ ಜೊತೆ ನಾನು ಹೀಗೆಲ್ಲ ಆಯ್ತಾ? ಇದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ಯಾಕೆ ಹೋಗ್ತಿದ್ದೀರಾ? ವಿಡಿಯೋ ಕಾಲ್ ನೋಡಿ ನಾಚ್ಕೊಂಡು ಹೋಗ್ತಿದ್ದಾಳೆ ಅನ್ಸುತ್ತೆ. ಲೇ ಗಂಡ, ನೀನು ಬೇಗ ಹೋಗೋ ರೂಮ್ಗೆ. ಸುಮ್ಮನೆ ಇರಿ ಮಾವ ನೀವು. ಅವಳು ಹೋಗ್ತಾಳೆ ಅಂತ ನನಗೆ ಬೇರೆ ಏನು ಕೆಲಸ ಇಲ್ವಾ? ಆಯ್ತು ಬಿಡಪ್ಪ, ಅದಕ್ಕೆ ಯಾಕೆ ರೇಗ್ತೀಯಾ?